was yours, you were mine, but it's time to. ನಮಸ್ಕಾರ. ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ. ಈ ಸಲನೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ. ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತಲೂ ನಿಮಗೆ ಗೊತ್ತು. ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ. ಹಾಗೂ ಈಗ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್, ಒಂದು 1/2 ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕೂಮ್ ಕಾಂಪ್ಲಿಮೆಂಟ್ರಿ, 1/4 kg ಬಾತ್ ಪೌಡರು, ಫೇಸ್ ಪ್ಯಾಕ್ ಪೌಡರು, ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟೂ ಕೂಡ 1999 ರುಪೀಸ್ಗೆ, ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಸಿಗುತ್ತೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಂದು ಸುಮಾರು ವೀಡಿಯೋನಲ್ಲೆಲ್ಲ ನೀವು ನೋಡಿದರೆ ನಾನು ಡೈಲಿ ವಾಕ್ GKVK ನಮ್ಮ ಏರಿಯಾ ಹತ್ತಿರದಲ್ಲಿರೋದಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು, ಅಲ್ಲಿ ಏನು ಬೆಳೆದಿರುತ್ತೆ, ಅಲ್ಲಿ ಯಾರಾದರೂ ಸೇಲ್ ಮಾಡ್ತಾಯಿದ್ರೆ ವಿತೌಟ್ ಪೆಸ್ಟಿಸೈಡ್ಸಲ್ಲಿ ಬೆಳೆದಿರ್ತಾರೆ, ಅದನ್ನು ಕೊಂಡ್ಕೊಂಡು ಬರ್ತೀನಿ. ಇವತ್ತು ನನಗೆ ಇಲ್ಲಿ ಸೋರೆಕಾಯಿ ಸಿಕ್ತು. ಸೋರೆಕಾಯಿ ಅಲ್ಲೇ ಬೆಳೆದಿದ್ರು, ತುಂಬ ಎಳೆದಾಗಿತ್ತು. ಅದಕ್ಕೆ 20 ರೂಪಾಯಿ ಅಂತ ಹೇಳಿದ್ರು. 20 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಬಂದು ಅದ್ರ ಸಾಂಬಾರು, ದಾಲು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಜೀವನ ಶೈಲಿ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ ನಾನು ನಂಬಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿ. ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ತಲೆ ಕೂದಲು ಉದ್ರದಾಗಲಿ, ಸ್ಕಿನ್ ಪ್ರಾಬ್ಲಮ್ ಆಗಲಿ, ಎಲ್ಲದು ನ್ಯೂಟ್ರಿಷನ್ ಕಡಿಮೆ ಆದ್ರೂ ಕೂಡ ಬರುತ್ತೆ. ಹಾಗೂ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಆದ್ರೂ ಕೂಡ ಬರುತ್ತೆ. ನಮ್ಮ ಆಹಾರ ವಿಹಾರ ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ. ನಾನು ಇವತ್ತು ತೋರಿಸ್ತಾ ಇರೋ ಒಂದು ಆರೋಗ್ಯಕರವಾದ ರೆಸಿಪಿ ನಮ್ಗೆ ಒಂದು ಶಕ್ತಿ ಕೊಡುತ್ತೆ. ಮತ್ತೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ತುಂಬಾನೇ ಒಳ್ಳೇದು. ಹಾಗೂ ನಮ್ಮ ಸಂಪ್ರದಾಯದಲ್ಲಿ ಮೆಚೂರ್ ಆಗಿರೋ ಮಕ್ಕಳಿಗೆ, ಬಾಣಂತಿರಿಗೆ ಇದನ್ನು ಕೊಡ್ತಾರೆ, ಉದ್ದಿಂದು. ಇದು ಹಳೆ ಕಾಲದ ರೆಸಿಪಿ. ಅದನ್ನ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಮಾತು ಹೇಳಬೇಕು ನಿಮಗೆ, ನಾನು ಈ ರೆಸಿಪಿಲಿ ಮಾಡೋ ಅಡಿಗೆ ಬರೀ ಬಾಣಂತನದಲ್ಲಿ ಮೆಚೂರ್ ಆದಾಗ ಮಾತ್ರ ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಇಲ್ಲ. ನಮ್ ಡೈಲಿ ರೊಟೀನಲ್ಲಿ ನಮ್ಗೆ ಕೆಲಸ ಮಾಡಕ್ ಶಕ್ತಿ ಬೇಕಲ್ವಾ, ಪ್ರೋಟೀನ್ಸ್ ಬೇಕಲ್ವಾ. ಆಗಿದ್ದಲ್ಲಿ ನಮ್ಮ ಡೈಲಿ ರೊಟೀನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಒಳ್ಳೇದು. ಅದನ್ನ ಒಂಚೂರು ಟ್ವಿಸ್ಟ್ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಸೊ ಇವತ್ತು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳಿಂದು ರೆಸಿಪಿ. ಇದನ್ನ ನಾನು ಹೇಳಿದ್ನಲ್ಲ, ಡೈಲಿ ಕುಡಿದ್ರೆ ಒಳ್ಳೇದು. ಸೊ ಇವಾಗ 1 ಲೋಟ ಉದ್ದಿನ ಕಾಳು ತಗೊಂಡಿದ್ದೀನಿ. ಈ ಉದ್ದಿನ ಕಾಳನ್ನ ಕೆಂಪುಗೆ ಹುರ್ಕೊಳ್ಬೇಕು. ನಮಗೆ ಕರಿ ಉದ್ದಿನ ಕಾಳಾಗಿರೋದ್ರಿಂದ ಅದು ಕೆಂಪುಗಾಗುತ್ತೋ ಇಲ್ವೋ ಅಂತ ನಮಗೆ ಡೌಟ್ ಇರುತ್ತೆ ಯಾವಾಗ್ಲೂ. ಈ ಉದ್ದಿನ ಕಾಳು ನಮಗೆ ಕೆಂಪುಗಾಗಿದೆಯೋ ಇಲ್ವೋ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಬಿಳಿ ಉದ್ದಿನ ಕಾಳು ಹಾಕ್ತೀನಿ. ಬಿಳಿ ಉದ್ದಿನ ಕಾಳು ಬ್ರೌನ್ ಆದಾಗ ಈ ಕಪ್ಪು ಉದ್ದಿನ ಕಾಳು ಚೆನ್ನಾಗಿ ಕೆಂಪುಗಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಕೆಂಪುಗೆ ಹುರ್ಕೊಂಡ್ಬಿಡ್ತೀನಿ. ಒಂದು 10 ಸೆಕೆಂಡ್ ಮಾಡು. ಇದಿವಾಗ ಕೆಂಪುಗಾಗಿದೆ. ಈಗ ತೆಕ್ಕೊಂಡು ಬಿಡೋಣ ಇದನ್ನ. ಉದ್ದಿನ ಕಾಳು ಕೆಂಪುಗಾಗೋಗಿ ಹುರ್ತಿದೆ. ಉದ್ದಿನ ಕಾಳು 1 ಲೋಟ ತಗೊಂಡಿದ್ದೆ. ಇವಾಗ 1/4 ಲೋಟ ಹೆಸರು ಕಾಳು ತಗೋತಾ ಇದ್ದೀನಿ. ಇದನ್ನು ಕೂಡ ಕೆಂಪುಗಾಗೋಗಿ ಹುರ್ಕೋಬೇಕು. ಈ ಉದ್ದಿನ ಇದು ಗಂಜಿ ನಾನು ಹೇಳಿದ್ನಲ್ಲ, ಇದು ಮೂಳೆ ಎಲ್ಲ ಸವಿಯೋದು, ಆಮೇಲೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತಾರೆ ನೋಡಿ, ಅದು, ಆಮೇಲೆ ಸುಸ್ತು, ಮೆನೋಪಾಸ್, ಪೆರಿಮೆನೋಪಾಸ್ ಸಿಂಡ್ರೋಮ್ಸ್ ಅಲ್ಲಿ ಒಂಥರ ಸುಸ್ತಾಗೋದು, ಆಮೇಲೆ ಮೈಕೈ ಎಲ್ಲ ನೋವು ಬರೋದು, ಅದೆಲ್ಲನೂ ಕೂಡ ಕಡಿಮೆ ಆಗತ್ತಿದೆ. ಇದು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ ಅಲ್ಲ, ಗಂಡು ಮಕ್ಳಿಗೂ ಕೂಡ ಈ ಗಂಜಿ ಮಾಡ್ಕೊಡ್ಬೋದು. ಶಕ್ತಿ ಬರುತ್ತೆ ಮಕ್ಳಿಗೂ ಕೂಡ, ಓದೋ ಮಕ್ಕಳಿಗೆ, ಗಂಡಸರಿಗೆ, ಮನೇಲಿ ಎಲ್ಲರಿಗೂ ಒಳ್ಳೇದೇ ತುಂಬ. ಈಗ ಇದಕ್ಕೆ 1 ಹಿಡಿ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಆಪ್ಷನಲ್ಲು, ಅಕ್ಕಿ ಸ್ಕಿಪ್ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ ಅಕ್ಕಿ. ಇದು ಅಕ್ಕಿ ನೀವು ರಾ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ಬೋದು. ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ಬ್ಲ್ಯಾಕ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಇವಾಗ ಹುರ್ಕೊಂಡಿರೋದೆಲ್ಲ ಅದು ನಾನು ನೈಸ್ ಪೌಡ್ರ್ ಮಾಡ್ಕೊಳ್ತೀನಿ.
ಪೌಡ್ರ್ ಮಾಡ್ಕೊಂಡ್ಮೇಲೆ ಜರಡಿ ಆಡಬೇಕು. ಇಷ್ಟಪಟ್ಟರೆ ಒಂದು ಚಿಕ್ಕದು ಒಂದು ರವೆ ಥರ ಇರುತ್ತಲ್ಲ, ಅದನ್ನು ನಾವು ಇನ್ನೊಂದು ಸಲ ಗ್ರೈಂಡ್ ಮಾಡ್ಬೋದು. ಇಲ್ಲದೆ ಹೋದರೆ ಮುದ್ದೆ ರೊಟ್ಟಿ ಏನಾದರೂ ಮಾಡಬೇಕಾದ್ರೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಗಂಜಿ ಪೌಡ್ರ್ ರೆಡಿ ಆದಮೇಲೆ ಗಂಜಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಬೋದಲ್ಲ. ನಾನಿವಾಗ ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ಒಂದು ಫುಲ್ ಸ್ಪೂನು ಅದಕ್ಕೆ ಈ ಗಂಜಿ ಹಿಟ್ಟು, ಉದ್ದಿನ ಗಂಜಿ ಹಿಟ್ಟು ಹಾಕಿದ್ದೀನಿ. ಒಲೆ ಮೇಲಿಟ್ಟು ನೀವು ಬಿಸಿನೀರಿಗೆ ಹಾಕಬೇಡಿ, ಗಂಟು ಕಟ್ಕೊಂಡ್ಬಿಡುತ್ತೆ. ಫಸ್ಟು ತಣ್ಣೀರಿನಲ್ಲಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಡಿಸಾಲ್ವ್ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಬೇಯಿಸಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಸಾಕು. ಆಮೇಲೆ ಬೆಲ್ಲದ ಪುಡಿ, ಇಲ್ಲದೆ ಹೋದರೆ ನಿಮಗೆ ಬೆಲ್ಲ ತಿನ್ನಲ್ಲ ಅಂದರೆ ಸಾಲ್ಟ್ ಹಾಕ್ಬೋದು. ಒಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಈ ಮೆನೋಪಾಸಲ್ಲಿರೋ ಲೇಡೀಸ್ಗಂತೂ ಮತ್ತು ಮೆಚೂರ್ ಆದ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಈ ಗಂಜಿ. ಹಾಗೂ ತುಂಬಾ ರುಚಿಕರವಾಗೂ ಇರುತ್ತೆ. ಒಂಥರ ಪಾಯಸ ಕುಡ್ದಂಗೆ ಆಗುತ್ತೆ ಇದು, ಹೆಸರುಬೇಳೆ ಪಾಯಸ. ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇರೋದು ಒಂದು ಅಪರೂಪದವಾದ ವೆಜಿಟೇಬಲ್ಲು, ಅಗಸೆ ಸೊಪ್ಪು ಅಂತ ನೀವು ಕೇಳಿರ್ಬೋದು. ದ್ವಾದಶಿ ದಿವಸ, ಉತ್ಪನ್ನ ದ್ವಾದಶಿ ದಿವಸ ನಾವು ಏಕಾದಶಿ ಆದಮೇಲೆ ಉಪವಾಸ ಇದ್ದಾಗ ತಿನ್ನೋದು ಒಂದು ಎಲೆ. ಅದರಲ್ಲಿ ದೀಪಾವಳಿ ಎಲ್ಲ ಆದಮೇಲೆ ಈ ಜಾನ್ವರಿ ಟೈಮ್ನಲ್ಲಿ, ಫೆಬ್ರವರಿ ಟೈಮ್ನಲ್ಲಿ ಈ ಥರ ಕಾಯಿ ನಮಗೆ ಸೇಲ್ ಮಾಡೋಕ್ಕೆ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಕೂಡ ಇದೊಂದು ತರಕಾರಿ ಅಂಗಡಿನಲ್ಲಿ ತಂದಿದ್ದು. ಇದು ಅಗಸೆ ಮರದಲ್ಲಿ ಬಿಡೋ ಕಾಯಿ, ಹೂವಾಗುತ್ತೆ ದೀಪಾವಳಿ ಟೈಮ್ನಲ್ಲಿ. ಈ ಜಾನ್ವರಿನಲ್ಲಿ ಕಾಯಿ ಬರುತ್ತೆ. ಇದು ಬೀನ್ಸ್ ಪಲ್ಯ ಮತ್ತು ತಡ್ಗುಣಿಕಾಯಿ ಮತ್ತು ಹೀರೆಕಾಯಿ ಆ ಪಲ್ಯಗಳೆಲ್ಲ ಮಾಡ್ತೀವಲ್ಲ, ಅದೇ ಥರನೇ ಮಾಡ್ಬೋದು. ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಒಗಚಿರುತ್ತೆ ಇದು. ಆದರೆ ನಿಮಗೆ ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ. ಹೊಟ್ಟೆ ಕ್ಲೀನ್ ಮಾಡೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ಈಗಿರೋ ನಮ್ಮ ವಾತಾವರಣದಲ್ಲಿ, ಪಲ್ಯೂಷನ್ನಲ್ಲಿ ಮತ್ತು ನಮ್ಮ ಆಹಾರದಲ್ಲಿ ಎಲ್ಲ ಪೆಸ್ಟಿಸೈಡ್ಸು ಅದು ಇದು ಎಲ್ಲ ಸೇರಿಕೊಂಡಿರೋದ್ರಲ್ಲಿ ನಾವೆಷ್ಟು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಎಚ್ಚರಿಕೆ ವಹಿಸಿದ್ರು ಸಾಲದು ಅಲ್ವಾ. ನಾನು ಸುಮಾರು ವಿಡಿಯೋನಲ್ಲೆಲ್ಲ ಹೀಗೆ ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ದಿವಸ ಕಲ್ಮರ್ಗಿಗಳು ಅದೆಲ್ಲ ತಂದಿದ್ದು ನಿಮಗೆ ತೋರಿಸ್ದೆ. ನನ್ನ ಹೊಸ ಕಲೆಕ್ಷನ್ಸ್ ನನ್ನ ಕಿಚನಲ್ಲಿ ಅಂತ ಅಂದ್ಬಿಟ್ಟು ಅದೆಲ್ಲದೂ ಎಣ್ಣೆ ಮತ್ತು ಹರಳೆಣ್ಣೆ ಮತ್ತು ಅರಿಶಿನ ಹಚ್ಚಿ ಪಳಗಿಸಿ ಆಯಿತು. ಎಲ್ಲದೂ ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಂದು ಆರ್ಗ್ಯಾನಿಕ್ ಯುಟೆನ್ಸಿಲ್ಸ್ ಎಲ್ಲ ಅಡುಗೆಗಳು ನೀವು ನೋಡ್ಬೋದು. ಇವಾಗ ಇದು ತೊಳಿತಾರೆ ಪುಟ್ಟದ್ರಲ್ಲಿ ಮೊಸರು ಹೆಪ್ಪಾಕ್ತೀನಿ. ಹಾಗೆ ಇದು ಪಲ್ಯ ಫ್ರೈಯಿಂಗು ಮತ್ತು ಇದೆಲ್ಲ ಬೇರೆದೆಲ್ಲ ಸಾಂಬಾರು ಅದೆಲ್ಲ ಮಾಡೋದಕ್ಕೆ ಬೇರೆ ಒಂದು ಬಾಣಲೆ ಯೂಸ್ ಮಾಡ್ತೀನಿ. ನನ್ನ ಹತ್ರ ಸುಮಾರು ಕಲ್ಮರ್ಗಿ ಪಾತ್ರೆಗಳೆಲ್ಲ ಇದೆ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಈ ಆರ್ಗ್ಯಾನಿಕ್ ಯುಟೆನ್ಸಿಲ್ಸಲ್ಲಿ ನಾನು ಯಾಕೆ ಪದೇ ನನ್ನ ವಿಡಿಯೋನಲ್ಲಿ ತೋರಿಸೋದು ಅಂತ ಅಂದರೆ, ನಾನು ಲಾಸ್ಟ್ ಒಂದು ಶಾರ್ಟ್ಸ್ ಹಾಕಿದ್ದೆ, ಅದರಲ್ಲೂ ಕೂಡ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರೋದು ತರಕಾರಿಲಿ ಮತ್ತು ಹಣ್ಣುಗಳಲ್ಲಿ ಹೇಗೆ ಹೋಗಿಸ್ಕೋಬೋದು ಅಂತಲೂ ಕೂಡ ಒಂದು ಟಿಪ್ಸ್ ಹಾಕಿದ್ದೀನಿ. ಅದರಲ್ಲಿ ನಾವು ಎಷ್ಟು ಇದೆಲ್ಲ ಯೂಸ್ ಮಾಡ್ತೀವಿ, ಆ ಪೆಸ್ಟಿಸೈಡ್ಸು ಔಷಧಿ ಗುಣಗಳು ನಮ್ಮಲ್ಲಿ ಆಹಾರದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಂತೆ. ಹಾಗೆಯೇ ನನ್ನ ಗ್ರೈಂಡ್ರ್ ಬಗ್ಗೆ ಎಲ್ಲರೂ ತುಂಬ ಜನ ಕೇಳಿದರು. ತುಂಬ ಅಂದರೆ ತುಂಬ ಕಮೆಂಟ್ಸ್. ಅದು ವಾಟ್ಸಪ್ಪಲ್ಲಿ ಕೂಡ ಪರ್ಸ್ನಲ್ ನಂಬರಲ್ಲೂ ಕೂಡ ಕಮೆಂಟ್ಸ್ ಬಂತು ನನಗೆ. ನಿಮ್ಮದು ವೆಟ್ ಗ್ರೈಂಡ್ರ್ ಯಾವುದಿದೆ, ಎಷ್ಟು ಪುಟ್ಟದಿದೆ, ಅದು ಹ್ಯಾಂಡಿಯಾಗಿದೆಯಲ್ಲ, ಯಾವುದು, ಎಲ್ಲಿಂದ ತರಿಸಿದ್ರಿ, ಏನು ಅಂತ ಎಲ್ಲರೂ ಕೇಳಿದ್ರು. ನಮ್ಮ ಮನೆ ದೇವರು ಕೂಡ ತಮಿಳ್ನಾಡಲ್ಲಿ ಪಳನಿ ಆಗಿರೋದ್ರಿಂದ ನಾವು ಆನ್ ದ ವೇ ಕೊಯಂಬತ್ತೂರಿಗೆ ಹೋಗಲೇಬೇಕು ಯಾವಾಗಲೂ. ಕೊಯಂಬತ್ತೂರಲ್ಲಿ ನನ್ನ ಹಸ್ಬೆಂಡ್ ಸೋದರ ಮಾವ ಮತ್ತು ತುಂಬ ಆಂಟಿ ಎಲ್ಲ ರಿಲೇಟಿವ್ಸ್ ಎಲ್ಲ ಇದ್ದಾರೆ. 2 ಸೋದರ ಮಾವಂದ್ರಿದ್ದಾರೆ. ಸೊ ಅವ್ರ ಮನೆಗೆಲ್ಲ ನಾವು ವಿಸಿಟ್ ಮಾಡಲೇಬೇಕು. ಆವಾಗ ಹೋಗಿದಾಗ ನಾನು ತಂದಿರೋದು ಈ ಗ್ರೈಂಡ್ರು. ಇದ್ರ ಹೆಸರು ವೆಂಕಟಲಕ್ಷ್ಮಿ ಅಂತ. ಇದು ತೊಗೊಂಡಾಗಲೇ 12 ಇಯರ್ಸ್ ಆಯಿತು ನನಗೆ. ಇದು ಯಾವ ಶಾಪು, ಎಲ್ಲಿ ತಂದೆ ಅಂತ ನಂಗೆ ಇನ್ನೂ ಹಾನೆಸ್ಟ್ಲಿ ಯಾವ್ದು ಏನು ಅಂತ ಜ್ಞಾಪಕನೇ ಇಲ್ಲ. ಬಟ್ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಇದೆಲ್ಲ ಲೋಕಲ್ ಮೇಡಲ್ಲಿ, ಇದು ಯಾವುದೋ ಬ್ರ್ಯಾಂಡೆಡ್ ಅಲ್ಲ ಅಲ್ಲಿ. ಯಾಕೆಂದರೆ ಕೊಯಂಬತ್ತೂರ್ ಈಸ್ ಫೇಮಸ್ ಫಾರ್ ಇದು ಮೋಟರ್ ಮ್ಯಾನುಫ್ಯಾಕ್ಚರ್. ಯಾವುದೇ ಆಗಲಿ, ರೋಟಿ ಮೇಕಿಂಗ್ ಮಿಷಿನ್ ಆಗಲಿ, ಬೋರ್ವೆಲ್ ಆಗಲಿ, ಏನೇ ಆಗಲಿ ಕೊಯಂಬತ್ತೂರಲ್ಲಿ ತುಂಬ ಚೆನ್ನಾಗೆಲ್ಲ ಸಿಗುತ್ತೆ. ಸೊ ಅದರಿಂದ ನಾನು ಅಲ್ಲೇ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇದು 1 ಲೀಟರ್ದು ಮೆಷರ್ಮೆಂಟು ನಾನಿದು ತೊಗೊಂಡಿರೋದು. ಹಾಗೆ ಇದೊಂದು ನಾಬ್ ಇದೆ. ನಾವು ಇದರಲ್ಲಿ ಕಾಳು ಬೇಳೆ ರುಬ್ಬೇಕಾದ್ರೆ, ಅಕ್ಕಿ ಎಲ್ಲ ರುಬ್ಬೇಕಾದ್ರೆ ಎಷ್ಟು ಪ್ರೆಷರ್ ಬೇಕೋ ಅದನ್ನು ನಾವು ಹಾಗೇ ಅದನ್ನು ಟೈಟು ಲೂಸು ಮಾಡ್ಕೊಳ್ಬೋದು. ಅದರಿಂದ ಒಂದು ಉದ್ದಿನಬೇಳೆ ರುಬ್ಬಕ್ಕೆ ನನಗೆ ಎಲ್ಲದಕ್ಕೂ ತುಂಬ ಹ್ಯಾಂಡಿಯಾಗಿದೆ, ತುಂಬಾ ಚೆನ್ನಾಗಿದೆ ಇದು. ಇನ್ನೂ ಇದುವರೆಗೂ ರಿಪೇರೇ ಬಂದಿಲ್ಲ. ಒಂಚೂರು ವಯರು ಒಂದು ಸ್ವಲ್ಪ ಬೆಂಡಾಗಿ ಒಂಚೂರು ಕನೆಕ್ಷನ್ನು ತಪ್ಪಾಗಿತ್ತು, ಅದನ್ನು ಮಾತ್ರ ರಿಪೇರ್ ಮಾಡಿಸಿದ್ದೀನಿ. ಇದರಲ್ಲಿ ಕರೆಕ್ಟಾಗಿ ಅರ್ಧ ಪಾವು 1 ಗ್ಲಾಸು ಉದ್ದಿನ ಕಾಳು ಹಾಕ್ಬೋದು, ಅಷ್ಟೇ ಮೆಜರ್ಮೆಂಟ್, ಇದು ಜಾಸ್ತಿ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ನನಗೆ ಇದು ಹ್ಯಾಂಡಿಯಾಗಿರೋದ್ರ ಜೊತೆಗೆ ಇಡ್ಲಿ ಜೊತೆ ಚಟ್ನಿನೂ ಕೂಡ, ಸಾಂಬಾರು ಗ್ರೈಂಡ್ ಮಾಡ್ಕೊಳ್ಳೋದು ಎಲ್ಲದೂ ಮಾಡ್ಬೋದು ಇದು.